वास्तव न्यूज में स्वागत है आपका। मैं हूं सरदार। बागलकोट जिला बागलकोट शहर में अब वहां पर हिंदू पर संगठन अब मस्जिद के विरोध यहां पर आंदोलन कर रहे हैं ताकि वहां के जो म्युनिसिपैलिटी कमिश्नर हो, जो भी संबंधित अधिकारी हो, उनके विरोध आंदोलन हो रहा है। पुलिस प्रशासन के विरोध आंदोलन हो रहा है और कर्नाटक में कांग्रेस सरकार के विरोध आंदोलन हो रहा है ताकि ये आंदोलन इसलिए बिना ही कोई परमिशन के यहाँ पर एक मस्जिद बन रही है, उस मस्जिद के विरोध यहाँ पर आंदोलन हो रहा है और एक मेमोरेंडम भी देने लग गए हैं। अब इनका आरोप यह है ताकि ठहराव पास होना चाहिए इस मस्जिद का बनाने के लिए, मगर ठहराव पास में भी वहां पर विरोध कर चुके हैं, मगर फिर भी अधिकारी वहां पर क्यों खामोश है। अगर वो मस्जिद अगर ना रुका तो आते दिनों में बड़े पैमाने में आंदोलन करने की हिंदू पर संगठन यहाँ पर चेतावनी देने लग गई है। अब तो यहाँ पर ठहराव पास तो होना है, मगर कानूनी तरीके से जो कुछ भी यहाँ पर बनना है कागजात में वो तो बनना जरूरी है। चाहे कोई मस्जिद हो, चाहे कोई चर्च हो, चाहे कोई मंदिर हो, चाहे कोई भी हो, कानून की परमिशन के बिना कुछ कर नहीं सकते। अब वो कानून है, मगर यहाँ पर बिना ही ठहराव में पास होने के बावजूद भी यहाँ पर मस्जिद बन रही है और उसके विरुद्ध कई हिंदू पर संगठन यहाँ पर मेमोरेंडम देती है। तो इस मेमोरेंडम पर क्या ये मस्जिद क्या रुक जाएगी? क्या ये जो अधिकारी है जो इनकी लापरवाही के विरुद्ध क्या हिंदू पर संगठन क्या फिर से आंदोलन करेंगे? अब नहीं, ये तो और बात है। तो अब यहाँ पर किस वजह से यहाँ पर आंदोलन की आरोप करते हैं, तो इसी रिपोर्ट में आपके सामने हम जरूर पेश तो करेंगे, बताएंगे भी जरूर। मगर अधिकारी चाहे मस्जिद हो या मंदिर हो, जो भी कुछ हो, अगर बिना परमिशन ना होता तो देना ही नहीं है। मगर अगर ऐसे लापरवाही करेंगे तो जात धर्म पर इसी तरह आंदोलन होता रहेगा। इसकी जिम्मेदार कौन होगी? आप यही रिपोर्ट में आपके सामने। ಅನಧಿಕೃತ ನಗರಸಭೆ ಮಸೀದಿಯನ್ನು ಅನುಮತಿ ಕೊಡುತ್ತಿರುವ ನಗರಸಭೆಗೆ ನಗರಸಭೆ ಆಯುಕ್ತರಿಗೆ ಅನಧಿಕೃತವಾಗಿ ಮಸೀದಿಗಳಿಗೆ ಅನುಮತಿ ಕೊಡುತ್ತಿರುವ ಆಯುಕ್ತರಿಗೆ ಬಾಯಿ ಮುಚ್ಚಿ ಕುಂತಿರ್ತಕ್ಕಂತ ನಗರಸಭೆ ಆಯುಕ್ತರಿಗೆ, ಕಣ್ಣು ಮುಚ್ಚಿ ಕುಂತಿರ್ತಕ್ಕಂತ ವ್ಯಾಪ್ತಿಯ ಪೊಲೀಸ್ ಠಾಣೆ ಸಿಬ್ಬಂದಿಗೆ, ಪೊಲೀಸ್ ಠಾಣೆ ಪಕ್ಕ ಇದ್ರು ಕಣ್ಣು ಮುಚ್ಚಿ ಕುಳಿತಿರ್ತಕ್ಕಂತ ಪೊಲೀಸ್ ಠಾಣೆ ಸಿಬ್ಬಂದಿಗಳಿಗೆ ಭಾರತ್ ಮಾತಾ ಕಿ ಧಿಕ್ಕಾರ. ಆಯುಕ್ತರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆಯುಕ್ತರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆಯುಕ್ತರಿಗೆ ಧಿಕ್ಕಾರ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. बोलो भारत माता की जय, भारत माता की जय. हिंदू विरोधी नगरसभೆ ಆಯುಕ್ತರಿಗೆ, ಹಿಂದೂ ವಿರೋಧಿ ನಗರಸಭೆ ಆಯುಕ್ತರಿಗೆ ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಧಿಕ್ಕಾರ, ಧಿಕ್ಕಾರ. ಆಯುಕ್ತರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಆಯುಕ್ತರಿಗೆ ಧಿಕ್ಕಾರ. ಅನಧಿಕೃತ ಮಸೀದಿಗೆ ಅನುಮತಿ ಕೊಡುತ್ತಿರುವ ನಗರಸಭೆ ಆಯುಕ್ತರಿಗೆ, ಅನಧಿಕೃತ ಮಸೀದಿಗೆ ಅನುಮತಿ ಕೊಡುತ್ತಿರುವ ಆಯುಕ್ತರಿಗೆ, ಅನಧಿಕೃತ ಅನುಮತಿಗೆ ಸಹಕರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಅನಧಿಕೃತ ಅನುಮತಿ ಮಸೀದಿಗಳ ಅನುಮತಿ ಕೊಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ವಿರೋಧಿ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ.
ಇಂದು ಬಾಗಲಕೋಟೆಯ ನಗರಸಭೆ ಮುಂಭಾಗದಲ್ಲಿ ಹಿಂದೂಪರ ಸಂಘಟನೆಯ ಒಂದು ಮನವಿ ಮಾನ್ಯ ಪೌರಾಯುಕ್ತರಿಗೆ ಕೊಡಲಾಯಿತು. ವಿಷಯ ಏನಪ್ಪ ಅಂದ್ರೆ, ಬಾಗಲಕೋಟೆಯಲ್ಲಿ ಭಾಳಷ್ಟು ಕಡೆ ಅನಧಿಕೃತ ಧಾರ್ಮಿಕ ಕಟ್ಟಡಗಳ ನಿರ್ಮಾಣ ಆಗತ್ತವು. ಈ ಹಿಂದೆ ಕೂಡ ಆಯುಕ್ತರಿಗೆ ಮನವಿ ಸಲ್ಲಿಸಲಾಗಿತ್ತು ಮತ್ತು ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಭಾಳಷ್ಟು ಸದಸ್ಯರು ಈ ಅಕ್ರಮ ಮಸೀದಿ ವಿರುದ್ಧ ಠರಾವು ಪಾಸ್ ಮಾಡದೇ ವಿರೋಧ ವ್ಯಕ್ತಪಡಿಸಿದರು. ಆದರೂ ಕೂಡ ಅಕ್ರಮ ಕಟ್ಟಡ ಇನ್ನೂ ನಿರ್ಮಾಣ ಹಂತದಲ್ಲೇ ಇದೆ, ಅದನ್ನು ತಡೆಗಟ್ಟಲ್ಲಿ ಆಗಿಲ್ಲ. ಆದ ಕಾರಣ ಇವತ್ತು ಹಿಂದೂಪರ ಸಂಘಟನೆಗಳು ಮತ್ತೊಮ್ಮೆ ಪೌರಾಯುಕ್ತರಿಗೆ ಒಂದು ಮನವಿ ಸಲ್ಲಿಸಿ ಅದು 15 ದಿನಗಳವರೆಗೆ ಕಟ್ಟಡ ಸಂಪೂರ್ಣ ನಿರ್ಮಾಣ ನಿಲ್ಲಬೇಕು ಮತ್ತು ತೆರವುಗೊಳಿಸಬೇಕು. ಇಲ್ಲದೇ ಇದ್ದರೆ ಒಂದು ಉಗ್ರ ಪ್ರತಿಭಟನೆ ಮಾಡುವುದಾಗಿ ಪೌರಾಯುಕ್ತರಿಗೆ ಮನವಿ ಸಲ್ಲಿಸಲಾಗಿದೆ. ಆದ ಕಾರಣ ಮಾನ್ಯ ಪೌರಾಯುಕ್ತರು ಮತ್ತು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲ ಸೇರಿಕೊಂಡು ಅದನ್ನು ವೀಕ್ಷಣೆ ಮಾಡಿ ಆ ಅಕ್ರಮ ಕಟ್ಟಡವನ್ನು ತೆರವುಗೊಳಿಸಬೇಕೆಂದು ಅವರಲ್ಲಿ ನಾನು ವಿನಂತಿ ಮಾಡ್ತೇನೆ. ತಮ್ಮ ಹೆಸರು? ಸುರೇಶ್ ಮಜ್ಗಿ.